ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕರಿಗಡುಬು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇವು ಗಣೇಶನಿಗೆ ಭಾಳ ಇಷ್ಟ. ದೇವ್ರ ಪೂಜೆಕ್ಕಾಗ್ಲಿ ಕರಿಗಡುಬು ಮಾಡ್ತಾ ಇರ್ತಾರೆ. ಇದು ನಾವು ಹೂರ್ಣ ಮಾಡ್ಕೊಂಡು ಮಾಡೋದಿರ್ತೈತಿ. ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲ ಈ ಕಡೆ ಎಲ್ಲ ತಪ್ಸಂಗಿಲ್ಲ. ಉತ್ತರ ಕರ್ನಾಟಕ ಜನ ಮಾಡ್ತಿರ್ತಾರೋ. ಅದಕ್ಕೆ ಕಡಲೆಬೇಳೆ ಬೇಕಾಗಿರ್ತಾವೆ. ಕಡಲೆಬೇಳೆಯನ್ನು ಬೇಯಿಸ್ಕೋಬೇಕು. ಕುಕ್ಕರ್ನಾಗ ಬೇಯಿಸ್ಕೊಂಡನೀಗ ಪೂರ್ತಿ ಒಂದು 3-4 ಸೀಟಿ ಹೊಡೆದ್ರೂ ಅದು ಈ ಥರ ಬೇಯ್ತೈತೆ ಬೇಳೆ. ಬೆಂದಿಂದ ಅದಕ್ಕೆ ಬೇಳೆ ಎಲ್ಲ ಬಸ್ಕೊಂಡು ಅದಕ್ಕೆ ನೀರು ಇಲ್ದಂಗೆ ಮಾಡ್ಕೊಂಡು ಈ ಥರ ಬೆಲ್ಲ ಹಾಕ್ಕೋಬೇಕಾಗ್ತೈತೆ. ಅದಕ್ಕೆ ಸೇಮ್ ಬೆಲ್ಲ ಎಷ್ಟು ಹಾಕ್ಕೊಂಡಿರ್ತೀರಿ ನೀವು ಬೇಳೆ ಅಷ್ಟು ಬೆಲ್ಲ ಹಾಕ್ಕೋಬೇಕಾಗ್ತೈತೆ. ಅದು ಕರೆಕ್ಟ್ ಇದು ತೊಗೊರಿ ಮೆಜರ್ಮೆಂಟ್. ಅದಕ್ಕೆ ಇದನ್ನ ಹಾಕ್ಕೊಂಡಿಂದ ಕುದ್ದಿನ ಬೇಳೆ ಮತ್ತು ಬೆಲ್ಲ ಕುದ್ದಿಂದ ಅವನ್ನ ಎರಡೂ ಕೂಡ ಮಿಕ್ಸ್ ಮಾಡ್ಬೇಕು. ಈ ಥರ ಮಿಕ್ಸ್ ಮಾಡಿ ಕುದಿಸ್ಬೇಕು. ಮತ್ತು ಒಲೆ ಮೇಲೆ ಇಟ್ಟು ಅದು ಈ ಥರ ಕುದಿಬೇಕು. ಅದು ಬೇಳೆ ಬೆಲ್ಲ ಎರಡೂ ಕೂಡ ಈ ಥರ ಕುದಿಬೇಕು. ಕುದ್ದಿಂದದು ರುಬ್ಬೇಕಾಗ್ತೈತಿ. ಇದೆಲ್ಲ ನೀರು ಹೋಗ್ತೈತಿ. ಆ ಥರ ಕುದ್ದ ಹಿಂಗಾಗೈತೆ. ಈಗ ಹೂರ್ಣಕ್ಕೆ ಇದು ಸರಿಯಾಗೈತೆ. ಇನ್ನು ಈ ಥರ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಹೂರ್ಣ ಮಾಡ್ಕೋಬೇಕು. ಇದನ್ನ ಹೂರ್ಣ ಒಂದು ಸ್ವಲ್ಪ ಸಣ್ಣಗೆ ಮಾಡ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಹೋಳ್ಗಿಗಾಗಲಿ ಇದಕ್ಕಾಗಲಿ ಕಡುಬಿಗಾಗಲಿ ಈ ಥರ ಹೂರ್ಣ ಮಾಡ್ಕೊತಿರ್ತಾರೋ. ಅದಕ್ಕೆ ಈಗ ನೋಡಿ ಮಿಕ್ಸಿ ಒಳಗಿಂದ ಹೂರ್ಣ ಈ ಥರ ಸಣ್ಣ ಇನ್ನೂ ಸಣ್ಣಾಗಿಲ್ಲ. ಇನ್ನೊಂದು ಚೂರು ಮಾಡಿದರೆ ಇನ್ನೊಂದು ಸಣ್ಣ ಆಗ್ತೈತಿ. ಅದಕ್ಕೆ ನಾನು ಮತ್ತೊಮ್ಮೆ ತಿರ್ಗಿಸಾಕ್ತಾನೆ ಇದನ್ನ. ಇದು ಪೂರ ಪೇಸ್ಟ್ ಚಂದ ಆಗಬೇಕು. ಪೇಸ್ಟ್ ಚಂದ ಆತಂದ್ರೆ ಅದು ಕಡುಬು ಸರಿಯಾಗಿ ಬರ್ತಾವೆ. ಹಾಂ, ಈಗ ಪೇಸ್ಟ್ ಚಂದ ಆಗೈತೆ ನೋಡ್ರಿ. ಈ ಥರ ಬಂದಿಂದ ಕಡುಬು ಮಾಡ್ಬೇಕಾಕತಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನೀವು ಪ್ರೋತ್ಸಾಹ ಕೊಡ್ಬೇಕು ನಮಗೆ. ಈಗ ಹೂರ್ಣ ರೆಡಿಯಾಗಿ ಆಗ್ತೈತೆ ನೋಡಿರಿ. ಪೂರ್ತಿ ಹೂರ್ಣ ಈಗ ಸಣ್ಣಗಿಂದನೂ ತೆಗೀರಿ ಆದಷ್ಟು ನೀವು. ಮತ್ತು ಸೇಮ್ ಇದು ತೋರಿ ಮೆಜರ್ಮೆಂಟ 2 ಬೇಳೆ ಬೆಲ್ಲ. ಅದಕ್ಕೆ ನೋಡಿರಿ ಈಗ ಇದನ್ನಷ್ಟು ಹೂರ್ಣ ರುಬ್ಕೊಂಡಿದ್ದು ನಿಮಗೆ ಹೆಂಗಾಗೈತೆ ಅನ್ನೋದು ತೋರಿಸ್ತೀನಿ. ಸಣ್ಣಗಿರ್ತೈತೆ ಅದು. ಈಗ ಪೇಸ್ಟ್ ಬಂದೈತೆ ಅದು. ಇನ್ನೂ ಬಂದಿರ್ಲಿಕ್ಕಂದ್ರೆ ಮತ್ತೊಂದು ಸಲ ಹಾಕ್ಕೋಬೇಕದು. ಒಟ್ಟು ಪೇಸ್ಟ್ ಮಾಡ್ಕೊರಿ ಸರಿಯಾಗಿ. ಈಗ ಮೆತ್ತಗೆ ಬರ್ತೈತೆ ಅದು. ಹಿಂಗೆ ಬಂದೈತೆ ನೋಡಿ. ಈಗ ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಈಗ ಸಣ್ಣಗೆ ಇದು ಬಂದೈತೆ ಅದು ಹೂರ್ಣದ್ದು. ಈಗ ಒಂದು ಪಾತ್ರೆ ತೊಗೊಂಡು ನಾನು 1 ಕಪ್ನಷ್ಟು ಹಿಟ್ಟು ಅದಕ್ಕೆ ನಾದಕ್ಕೆ ಹೇಳಿ ತೊಗೊಳಕ್ತಾನೆ ರೀ. ಇದು ಪೂರ ದೊಡ್ಡ ಬೌಲ್ ತೊಗೊಂಡನಿ. ಹಿಟ್ಟೇನು ಒಂಚೂರು ಹೆಚ್ಚು ಕಮ್ಮಿ ಆದರೆ ಇದನ್ನ ಹಚ್ಚಕ್ಕೂ ಇದನ್ನ ತೊಗೋತಾರೆ. ಹಿಟ್ಟು ಗೋಧಿ ಹಿಟ್ಟನ್ನು ತೊಗೋತಾರೆ. ಈಗ ನಾ ಗೋಧಿ ಹಿಟ್ಟು ಹಾಕ್ಕೊಳಕ್ತಾನೆ. ಗೋಧಿ ಹಿಟ್ಟಿಗೆ ಎಣ್ಣೆ ಕಾಸಿ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಈಗ ಒಂಚೂರು ಉಪ್ಪು ಹಾಕ್ಕೊಂಡು ಹಾಕ್ತಾನೆ. ಎಣ್ಣೆ ಕಾಸಕ್ಕಿಟ್ಟೆ ನಾನು. ಕಾಸಿದ ಎಣ್ಣೆ ಇದಕ್ಕೆ ಹಾಕಬೇಕಾಗ್ತೈತಿ. ಈಗ ಎಣ್ಣೆ ಕಾಸಿದ್ದು ಹಾಕಿದ್ರೆ ಅದಕ್ಕೆ ಪಳ್ಳು ಬರ್ತಾವೆ ನೋಡಿರಿ. ಈಗ ಎಣ್ಣೆ ಕಾಸಿದ್ದಕ್ಕೆ ಇದು ಬಬಲ್ಸ್ ಬಂದಾವೆ ನೋಡಿರಿ. ಇದು ಎಣ್ಣೆ ಕಾಸಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮೊದಲು ಹಿಟ್ಟಿಗೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೋಬೇಕಾಗ್ತದೆ. ಈಗೆಲ್ಲ ಎಣ್ಣೆ ಕಾಸಿದ್ದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾನೆ. ಆಮೇಲೆ ನೀರು ಹಾಕ್ಕೊಂಡು ನಾದಬೇಕಾಗ್ತದೆ. ಈಗ ನೋಡ್ರಿ ನಾದಿದ ಹಿಟ್ಟು ಇದು ಹಿಂಗೆ ಮುಚ್ಚಿಟ್ಟಿತ್ತು. ಇದು ಒಂದು 5 ನಿಮಿಷನೇ ಅಂದತಿ. ಈಗ ಕಡ್ಬಿಗೆ ಬರೋಬ್ಬರಿ ಆಗೈತೆ. ಕರಿಗಡುಬು ಬತ್ತಾರೋ, ಕರ್ಚಿಕಾಯಿ ಹತ್ತಾರೋ, ಇವಕ್ಕೆ ಹೂರ್ಣ ಕರ್ಚಿಕಾಯಿ ಹತ್ತಾರೋ. ಅದಕ್ಕೆ ಇವು ಮಾಡಿದ್ರೆ ಕರು ತಿನ್ನೋದ್ರಿಂತ ಭಾಳ ಟೇಸ್ಟ್ ಆಗಿರ್ತಾವೆ. ಇದ್ರ ಜೋಡಿ ಕಾಂಬಿನೇಷನ್ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ತುಪ್ಪ ಇವೆಲ್ಲ ಹಾಕ್ಕೊಂಡು ಮದುವೆ ಊಟಕ್ಕೆ ಅವಾಗ ಮಾಡ್ತಿದ್ರಂತ. ಇವಾಗೂ ಮಾಡ್ತಿರ್ತಾರೋ. ಈಗ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ನೋಡಿರಿ ಇದನ್ನು ಸಮಾಗೆ ಹಿಂಗೆ ಉಳ್ಳಿ ಕಡ್ಕೊಬೇಕು. ಇದು ಹಿಟ್ಟನ್ನು ಮೆತ್ತಗೆ ಚೆಂದಾಗಿರ್ತೈತಿ. ಇದು ಮುಚ್ಚಿಟ್ಟಿರ್ತೀವಲ್ಲ. ಈಗ ಒಂದು ಸ್ವಲ್ಪ ಉಳ್ಳಿ ಮಾಡ್ಕೊಳಕ್ತಾನೆ. ಹೀಗೆಲ್ಲ ಸಮನಾಗಿ ಮಾಡ್ಕೊಂಡು ಇವನ್ನ ತಿಡಿ ಅದಕ್ಕೆ ಗೋಧಿ ಹಿಟ್ಟು ಹಚ್ಚಿ ಅದನ್ನು ತಿಡ್ಕೊಬೇಕಾಗ್ತೈತಿ ಎಲ್ಲಿ. ಈಗ ನೋಡ್ರಿ ಇದನ್ನು ಮತ್ತೊಂದು ಸ್ವಲ್ಪ ಈ ಥರ ಕಡಿದ್ರೆ ಏನಾಗ್ತೈತೆ ಅಂದ್ರೆ ಸೇಮ್ ಬರ್ತಾವೆ. ಹಿಂಗೆ ಮಾಡಿ ಹಿಂಗೆ ಉದ್ದಕ ಮಾಡ್ಕೊಂಡು ಒಂದು ಮಾಡಿದ್ರೆ ಒಂದೇ ಸಮ ಬರ್ತಾವೆ. ಈ ಥರ ಒಂದೇ ಸಮ ಬರ್ತಾವೆ ನೋಡಿರಿ. ಹಿಂಗೆ ಮಾಡಿದ್ರೆ ಅದಕ್ಕೆ ಇವನ್ನೆಲ್ಲ ಉಳ್ಳಿ ಮಾಡಿ ಇಟ್ಕೊಳಕ್ತಾನೆ. ಇದನ್ನು ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೋದು. ಒಂದೇಳೆ ಗೋಧಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟನ್ನು ತೊಗೋತಾರೋ. ಹಚ್ಚಾಕದೇನು ಪ್ರಾಬ್ಲಮ್ ಇಲ್ಲ. ಮೈದಾ ಹಿಟ್ಟು ತೊಗೋಬೋದು, ಅಕ್ಕಿ ಹಿಟ್ಟು ತೊಗೋಬೋದು. ನಾ ಗೋಧಿ ಹಿಟ್ಟನ್ನ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತಾವೆ. ಅದಕ್ಕೆ ಮಾಡಾಕ್ತಾನೆ. ಇದರಲ್ಲೇ ಮೈದಾ ಹಿಟ್ಟಿಲೇನೂ ಮಾಡ್ತಾರೆ ಇವನ್ನ. ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಕಾಸು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಇದೇ ಥರ ಮಾಡ್ಕೋಬೇಕು. ಗೋಧಿ ಹಿಟ್ಟಿರಲಿಲ್ಲ ಅಂದರೂ ಮೈದಾ ಹಿಟ್ಟಿಲ್ಲೂ ಮಾಡಕ್ಕೆ ಬರ್ತದೆ ನೋಡಿ. ಈ ಥರ ಎಲ್ಲ ಎಲೆ ಮಾಡ್ಕೋಬೇಕು.
ಎಲೆ ಮಾಡ್ಕೊಂಡು ಅದಕ್ಕೆ ತುಂಬಬೇಕಾಗತ್ತೆ. ಹಿಟ್ಟ ಇದನ್ನು ಎಣ್ಣೆ ಕಾಸಿ ಹಾಕಿದ್ರಂತ್ರ ಇದು ಕರ್ಗಡ್ಬ ಕ್ರಿಸ್ಪಿ ಬರ್ತಾವೆ, ಎಣ್ಣೆ ಕಾಸಿ ಹಾಕಿದ್ರಂತ್ರ. ಅದ ಮೇನ್ ಇರ್ತೈತಿ. ಹಿಟ್ಟನಾದಾಗ ಅದನ್ನ ಹಾಕೋಬೇಕು. ಹಿಟ್ಟ ಗಟ್ಟಿ ಆಗಬೇಕು, ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಥರ ಗಟ್ಟಿ ಆಗ್ಬೇಕು. ಹೀಗೆಲ್ಲ ಲಟ್ಟಿಸ್ಕೋಬೇಕು ನೋಡ್ರಿ ಚೆಂದ. ಸ್ವಲ್ಪ ಹೂರ್ಣ ಹಿಟ್ಟು ಕರಿದ್ರಿಂತ ಭಾಳ ಇಷ್ಟಪಡ್ತಾರೆ ರೀ ಮಕ್ಕಳು. ದಪ್ಪಂಗೆ ಭಾಳಷ್ಟು ಹೂರ್ಣ ಹಿಟ್ಟು ಕರೆದ್ರೆ ಅವು ಇಷ್ಟಪಡೋಂಗಿಲ್ಲ, ಬೇಡ ಅಂತೇಳಿ. ಅದಕ್ಕೆ ಒಂಚೂರು ಸ್ಟಫಿಂಗ್ ಮಾಡಬೇಕು ಅಂದರೆ ಇಷ್ಟಪಡ್ತಾರೆ. ಈಗ ಯಾರೂ ಜಾಸ್ತಿ ಸ್ವೀಟ್ ತಿನ್ನಲಾರ್ದಕ್ಕೆ ಸ್ವಲ್ಪ ಹಾಕಿ ಮಾಡ್ತಾರೆ. ಅವಾಗೆಲ್ಲ ಜಾಸ್ತಿ ಹಾಕ್ತಿದ್ರು, ನಾವು ಎಲ್ಲ ತಿಂತಿದ್ವಿ ಅವಾಗ ಸಣ್ಣವರಿದ್ದಾಗ. ಇವಾಗ ಮಕ್ಕಳೆಲ್ಲ ತಿನ್ನಂಗಿಲ್ಲ. ಅದಕ್ಕೆ ಒಂಚೂರು ಅವ್ರು ಪುರಿನ ತಿಂತೇವನಪ್ಪ ಅಂದಿರ್ಬೇಕು, ಅಷ್ಟು ಒಂದು ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ರೆ ಅವಕ್ಕೆ ಟೇಸ್ಟ್ ಬರ್ತೈತೆ. ಇದನ್ನ ಪುರಿಗತೆ ಮಾಡಿ 2 ಪುರಿನೂ ಮೇಲೆ ಒಂದಿಟ್ಟು ಕೆಳಗೊಂದಿಟ್ಟು ಮಾಡ್ತಾರೆ. ನಾನು ಈ ಥರ ಮಾಡಾಕ್ತಾನೆ, ಎಲೆ ಮಾಡ್ಕೊಂಡು ಅದಕ್ಕೆ ಸ್ಟಫಿಂಗ್ ಇದು ಹೂರ್ಣ ತುಂಬಿ ಮಾಡಾಕ್ತಾನೆ. ಇದು ಒತ್ತೋದು ಭಾಳ ಮೇನ್ ನೋಡ್ರಿ. ಇದು ನಿಮಗೆ ಬರಲಿಲ್ಲ ಅಂದ್ರೆ ಚೂರು ಹಿಟ್ಟು ಹಚ್ಚಿ ಒತ್ತಬೇಕು. ಹಿಟ್ಟು ತೊಗೊಂಡು ಹಚ್ಚಿ ಒತ್ತಬೇಕು. ಬಂತು ಸರಿ, ಬರಲಿಲ್ಲ ಅಂದರೆ ಈ ಥರ ಹಿಟ್ಟು ತೊಗೋಬೇಕ್ರಿ ಕೈಯಾಗ. ಹಿಟ್ಟು ತೊಗೊಂಡು ಹಿಂಗೆ ಒತ್ತಬೇಕು. ಅವನು ಒತ್ತಿದ್ರೆ ಅವು ಏನೂ ಎಣ್ಣೆಗೆ ಬಿಟ್ಕೊಳ್ಳೋಂಗಿಲ್ಲ. ಈಗ ಹೀಗೆಲ್ಲ ಅವನ್ನ ಪೂರ್ತಿ ಒತ್ತೇ ಇಡ್ಬೇಕು. ನೀವು ಹಾಕೋ ಮುಂದ್ಸದಕ್ಕೆ ಅವನ್ನ ಇದನ್ನು ಈ ಥರ ಸರಿ ಆಗೈತಿಲ್ಲ ಅಂತೇಳಿ ನೋಡಿ ಅದನ್ನ ಒತ್ತೇ ಹಾಕ್ಬೇಕು. ಈಗ ನೋಡು, ಇದು ಎಲ್ಲ ಹೂರ್ಣ ಹಿಂಗೆ ತೆಳ್ಳಗೆ ಇಟ್ಕೋಬೇಕು. ತೆಳ್ಳಗೆ ಇಟ್ಕೊಂಡು ಈಸಿಯಾಗಿ ತುಂಬ್ಕೊಬತ್ತವೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ತಾನೇ ಬರ್ತೈತೆ ಎಂಡಿನ ತನಕ. ಮತ್ತೊಂದು ರೌಂಡ್ ಅದು ಆಗೈತಿಲ್ಲ ನೋಡ್ಬೇಕು. ಹಿಟ್ಟು ಹಚ್ಕೋತ ಇದನ್ನು ಮಾಡಿದ್ರೆ ಕೈಗೆ ಹತ್ತಂಗಿಲ್ಲ ಅದು. ಇದು ಪೂರ್ತಿ ಇದಾಗೈತೆ. ಹಿಂಗಾದ್ರೆ ಎಣ್ಣೆ ಒಳಗೆ ಬಿಟ್ಕೊಳ್ಳೋಂಗಿಲ್ಲ ಅವು. ಈ ಥರ ಬರಬೇಕು. ಕಡ್ಬಿಗೆ ಹೂರ್ಣ ತುಂಬುದೂ ಇಂಪಾರ್ಟೆಂಟ್ ಅಂತ. ಅದನ್ನ ಈ ಥರ ಎಲ್ಲ ಬಿಟ್ಕೊಳ್ಳಾರ್ದಂಗೆ ಒತ್ತೋದು ಎಲ್ಲ ಇವು ಇಂಪಾರ್ಟೆಂಟ್ ಇರ್ತಾವ್ರಿ. ಯಾಕಂದರೆ ಎಣ್ಣೆಲ್ಲ ಒಂದು ಬಿಟ್ಕೋತಂದ್ರೆ ನಿಮಗೆ ಎಣ್ಣೆಲ್ಲ ಇದಾಗ್ಬಿಡ್ತಾವೆ, ಎಣ್ಣೆ ಒಳಗೆಲ್ಲ ಬಿಟ್ಕೊಂಡ್ಬಿಡ್ತಾವೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹುಷಾರಾಗಿ ತುಂಬಬೇಕು ನೋಡಿರಿ. ಈಗ ಎಲೆ ಒಂದು ಅದೆಲ್ಲ ಅಂಟ್ಕೊಳಾರ್ದಂಗೆ ಭಾಳಷ್ಟು ಮಾಡಿಡಬಾರ್ದು. ಒಮ್ಮೆ 10 ಎಲೆ ಮಾಡ್ಕೋಬೇಕಷ್ಟ. ಆಮೇಲೆ ಅದು ಅಂಟ್ಕೊಳಾರ್ದಂಗೆ ಮೊದಲು ತುಂಬಿಟ್ಕೊಂಡು ಅವ್ನು ಕರೆದು ಮತ್ತೆ ಮಾಡ್ಕೋಬೇಕು. ಈಗ ನೋಡಿರಿ, ಈ ಥರ ನಿಮಗೆ ಹೆಂಗೆ ತುಂಬೋದನ್ನು ತೋರಿಸ್ಕೊಡ್ತೀನೋ. ಫಾಸ್ಟಾಗಿ ತುಂಬೋಬೇಕಂತಂದ್ರೆ ಅವನು ಒತ್ಕೋತ ತುಂಬಬೇಕು. ಈ ಕಡೆ ಎಲ್ಲ ಪೂರ್ತಿಯಾಗಿ ಅದು ಅಂಟ್ಕೋಬೇಕು. ಈ ಥರ ಎಲ್ಲ ಹಿಟ್ಟು ಹಚ್ಕೋಬೇಕು. ಮತ್ತು ಬೇಕಾದ್ರೆ ಕರಿಗಡುಬು ಕರೆದ್ರೆ ಎಲ್ಲ ಬಬಲ್ಸ್ ಬರ್ತಾವೆ ಇದಕ್ಕೆ. ಯಾಕಂದ್ರೆ ಎಣ್ಣೆ ಕಾಶಿ ಹಾಕಿರ್ತೈತಲ್ರಿ ಅದಕ್ಕೆ. ನೋಡಿ, ಈಗ ಇಷ್ಟು ತೆಳ್ಳಗೆ ಇದನ್ನು ತೆಳ್ಳಗೆ ಮಾಡ್ಕೋಬೇಕು. ಆಮೇಲೆ ಇದ್ರೆ ಹಿಂಗೆ ತುಂಬಬೇಕು. ಮೇಲೆ ಹಿಟ್ಟು ಹಚ್ಚಿ ಒತ್ತಬೇಕು. ಇಷ್ಟೇ. ಅದರೊಳಗೆ ಏನು ಇದು ಇರೋದಿಲ್ಲ. ಆದ್ರೆ ಮಾಡೋವಾಗ ಒಂದು ಸ್ವಲ್ಪ ಟಫ್ ಅನ್ನಿಸ್ತಾವ ಒಂದೇ ಸಲ. ನೋಡಿರಿ, ಈ ಥರ ಎಲ್ಲನೂ ಬಿಡಿಸಿ ಇಟ್ಕೋಬೇಕು. ಅವು ಒಂದ್ರ ಮೇಲೆ ಒಂದು ಹಂಗೆ ಇಡಬಾರ್ದು. ಬಿಡಿಸಿ ಇಟ್ಕೋಬೇಕೆಲ್ಲ. ಆಮೇಲೆ ಎಣ್ಣೆ ಕಾಯ್ದಿಂದ ಹಾಕಬೇಕಾಗ್ತೈತಿ. ಅದಕ್ಕೆ ಅವನ್ನೆಲ್ಲ ಬಿಡಿಸಿ ಇಟ್ಕೋಬೇಕು. ಈಗ ಎಣ್ಣೆ ಕಾಯ್ತೈತಿ, ಕರಿಗಡುಬು ಹಾಕಾಕ್ತಾನೆ. ಇವು ಸ್ವಲ್ಪ ಕೆಂಪನ್ನು ಬರೋವರೆಗೂ ಕರಿಬೇಕು. ಇವು ನೋಡ್ರಿ, ಮೈದಾ ಹಿಟ್ಟು ಗೋಧಿ ಹಿಟ್ಟು ಡಿಫ್ರೆನ್ಸ್ ಆಗ್ತೈತಿ. ಗೋಧಿ ಹಿಟ್ಟಿಗೇನೆ ಒಂದು ಟೇಸ್ಟ್ ಬೇರೆ ಬರ್ತೈತಿ ಇದು ಹೂರ್ಣ. ಮೈದಾ ಹಿಟ್ಟಿಗೆ ಒಂದು ಟೇಸ್ಟ್ ಬೇರೆ ಬರ್ತೈತಿ. ನಾವೆಲ್ಲ ಗೋಧಿ ಹಿಟ್ಟು ಇಷ್ಟಪಡೋದ್ರಿಂತ ಗೋಧಿ ಹಿಟ್ಟಿನಾಗನ ಅದನ್ನ ಕರಿಯಾಕತ್ತಾನ. ಮೈದಾ ಹಿಟ್ಟಿನಾಗ ಕರಿಯೋರು ಮೈದಾ ಹಿಟ್ಟಿನಾಗ ಕರೀತಾರೋ. ಈಗ ಗೋಧಿ ಹಿಟ್ಟು ಇಷ್ಟ ಅಂತೇಳಿ ಅದ್ರೊಳಗೆ ಕರಿಯಾಕತ್ತಾನ ನೋಡಿ. ಇದೆಲ್ಲ ಕೆಂಪು ಬಣ್ಣ ಬರ್ಬೇಕು ಅವಕ್ಕೆ. ಚೆಂದಂಗಾಗಿ ನಮಗೆ ಯಾವಾಗ ಕ್ರಿಸ್ಪಿ ಅನ್ನಿಸ್ತಾವ ಅವಾಗ ತೆಗಿಬೇಕು.
ಈ ಕಡೆ ಕರ್ದಿಲ್ಲ, ಈ ಕಡೆ ಹೊಳಿಸಿ ಹಾಕಾಕತ್ತಾನೆ. ಈಚೆ ಕಡೆ ನೋಡ್ರಿ ಇದೆಲ್ಲ ಕೆಂಪಾಗೈತೆ, ಈ ಕಡೆನೂ ಕರ್ದೈತಿ. ಈಗ ಎರಡೂ ಸೈಡು ಚೆನ್ನಾಗಿ ಅವನ್ನ ಕರ್ಕೋಬೇಕು. ಈ ಕಡೆ ಸೈಡು ಕರ್ದೈತಿ, ಈ ಕಡೆ ಸೈಡು ಕರ್ದೈತಿ ನೋಡ್ರಿ. ಈಗ ಪರ್ಫೆಕ್ಟ್ ಆಗೈತೆ ಅದು. ಈ ಥರ ಬರ್ತಾವೆ, ಬೆಸ್ಟಾಗಿರ್ತಾವೆ ರೀ. ಬಬಲ್ಸ್ ಬಂದಾವೆ ನೋಡ್ರಿ ಅವೆಲ್ಲ. ಮತ್ತು ಭಾರಿ ಕ್ರಿಸ್ಪಿನೂ ಆಗಿರ್ತಾವೆ. ತುಪ್ಪದ ಜೊತೆ ತಿನ್ನೋದಿರ್ತೈತೆ. ಇದಕ್ಕೆ ಕಾಂಬಿನೇಷನ್ ಎಲ್ಲ ಇವನ್ನ ಹಪ್ಪಳ ಸಂಡಿಗೆ ಕರಿಬೇಕು, ಮಸ್ತಾಗಿರ್ತೈತೆ. ಇದು ಎಣ್ಣೆಗೆ ಬಿಟ್ಕೊಳ್ಳಾರ್ದಂಗೆ ತುಂಬಿವಲ್ರಿ ಈಗ ಎಲ್ಲ ನೀಟಂಗೆ, ಅದಕ್ಕೆ ಇವು ಯಾವ ಬಿಟ್ಕೊಂಡಿಲ್ಲ. ಸ್ವಲ್ಪ ಏನಾರು ಹಿಂಗೆ ತುಂಬಿದ್ರಾಗ ಹೆಚ್ಚು ಕಮ್ಮಿ ಆತಂದ್ರೆ ಅವೆಲ್ಲ ಅದ್ರಾಗ ಬಿಟ್ಕೊಂಡ್ಬಿಡ್ತಾವೆ. ನೋಡಿರಿ ಈಗ ಇಷ್ಟೆಲ್ಲ ಕೆಂಪು ಬಂದಾವೆ. ಇವು ಕೆಂಪಾಗೆ ಚಂದಂಗೆ ಕರಿಬೇಕು. ಈ ಥರ ಕೆಂಪು ಆಗೋ ತನಕ ಕರೆದ್ರೆ ಟೇಸ್ಟ್ ಬರ್ತಾವೆ, ಬಬಲ್ಸ್ ಬರ್ತಾವೆ, ಕ್ರಿಸ್ಪಿನೂ ಆಗ್ತಾವೆ. ಎಣ್ಣೆ ಬಿಟ್ಕೋಬಾರ್ದು ನೋಡ್ರಿ, ಅದು ಮೇನ್. ಮತ್ತು ಈ ಕಡೆ ಹೊಳಸ್ಬೇಕು. ಹಗುರ ಈ ಕಡೆ ಹೊಳಸೋದು, ಈ ಕಡೆ ಹೊಳಸೋದು, ಎರಡು ಸೈಡು ಚೆನ್ನಾಗಿ ಕರಿಬೇಕು. ನೋಡಿರಿ ಬೆಸ್ಟ್ ಬಂದವು. ಈ ಥರ ಹೊಳಿಸಿ ಎಣ್ಣೆ ಒಳಗೆ ಬಿಟ್ಕೊಳ್ಳಾರ್ದಂಗೆ ತಗೋಬೇಕು. ನೋಡಿರಿ ಹಿಂಗೆಲ್ಲ ಆಗ್ತಾವೆ. ನಾನು ಎರಡೆರಡು ಯಾಕೆ ಹಾಕಾಕತ್ತೇನೆ ಅಂದರೆ ಹಿಂಗೆ ತಿರ್ಗಿಸೋಕೆ ಅನುಕೂಲ ಆಗಲಿ ಅಂಥೇಳಿ ಎರಡೆರಡು ಹಾಕಾಕತ್ತೇನೆ. 4, 5 ಹಿಂಗೆ ಹಾಕಿಬಿಟ್ರೆ ಚೆನ್ನಾಗಿ. ನೋಡಿರಿ ಈಗ ಪೂರ್ತಿಯಾಗಿ ಕಡುಬು ಮಾಡಿದ್ದನ್ನು ತುಪ್ಪದ ಜೊತೆ ನಾನು ನಿಮಗೆ ತೋರ್ಸಾಕತ್ತೇನೆ. ತುಪ್ಪದ ಜೊತೆ ತಿಂದು ನೋಡಿರಿ, ಕರ್ಗಡ ಬಂದ್ರೆ ಅಷ್ಟು ಚೆಂದಾಗಿರ್ತೈತಿ. ಪೂಜಾಕ್ಕೂ ಅಷ್ಟು ಅನುಕೂಲ, ಇಷ್ಟ ಆಗ್ತೈತಿ. ಮಾಡಿ ನೋಡಿರಿ, ಕಮೆಂಟ್ ಮಾಡಿ.